ವಿರೋಧ ಪಕ್ಷದವರು ಬಹುಶಃ ಈ ಅಧಿವೇಶನ ಪೂರ್ವದಲ್ಲಿ ಅನೇಕ ತಂಡಗಳನ್ನು ಮಾಡಿದರು. ಇಡೀ ರಾಜ್ಯಾದ್ಯಂತ ನಾವು ಬರಗಾಲದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ, ಅಧಿವೇಶನದಲ್ಲಿ ಅದರ ಗಮನವನ್ನು ಸೆಳೆತೀವಿ, ಸರ್ಕಾರಕ್ಕೆ ಅದನ್ನ ಒಂದು ವರದಿಯನ್ನ ಮುಟ್ಟಿಸ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ಓಡಾಡಿರ್ತಕ್ಕಂಥದ್ದು ನೀವು ಕೇಳಿದ್ರಿ. ಸುಮಾರು 4-5 ದಿವಸ ಇವತ್ತು ಅಧಿವೇಶನ ಕಾಲ ಹಣ್ಣಾಗಿದ್ದು ನೋಡಿದೆ. ಒಂದು ವ್ಯಕ್ತಿಯ ವಿಷಯವೇ ಇಟ್ಕೊಂಡು ಅವರು ಹೋರಾಟ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷಕ್ಕೆ ನಮ್ಮ ಜವಾಬ್ದಾರಿಯನ್ನ ಅರ್ಥಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ನನಗೆ ಅನಿಸಿದೆ. ಚರ್ಚೆಗೆ ಅವಕಾಶ ಮಾಡಿಕೊಡುವ ನೋಡಿ, ನಾವು ಅನೇಕ ಬಾರಿ ಹೇಳಿದೆ, ನಿಮ್ದು ಏನು ವಿಷಯ ಇದೆ ಅದನ್ನ ಮಂಡನೆ ಮಾಡಿ ಚರ್ಚೆ ಮಾಡ್ತೀವಿ, ಸರ್ಕಾರ ಉತ್ತರ ಕೊಡ್ತೀವಿ. ಒಬ್ಬ ವ್ಯಕ್ತಿಯ ಒಂದು ವಿಷಯವನ್ನು ಇಟ್ಕೊಂಡು ಅವನು ತೇಜವಧೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಗೇಂದ್ರ ಅವರ ವಿಷಯವನ್ನ ತಗೊಂಡಿರ್ತಕ್ಕಂಥದ್ದು ಈಗಾಗಲೇ ಲೋಕಾಯುಕ್ತ ಅವರು ಆರೋಪ ಮುಕ್ತವನ್ನು ಮಾಡಿದ್ದಾರೆ. ಅವ್ರ ಹತ್ರ ಇನ್ನೇನಾದ್ರೂ ದಾಖಲೆ ಇದ್ರೆ ಅದ್ರ ಮಂಡನೆ ಮಾಡಬೇಕು, ಚರ್ಚೆ ಮಾಡಬೇಕು, ಅದಕ್ಕೆ ಸರ್ಕಾರದಿಂದ ಉತ್ತರ ಪಡ್ಕೋಬೇಕು. ಇಟ್ಟು ಇವತ್ತು ಸುಮಾರು 1 ವಾರದಿಂದ ಕಾಲಹರಣ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ನೋಡೋಣ, ನಾಳೆ ಬೆಳಿಗ್ಗೆ ಆದ್ರೂ ಆ ಭಗವಂತ ಅವರಿಗೆ ಸದ್ಬುದ್ಧಿಯನ್ನು ಕೊಡ್ಲಿ, ಬರಗಾಲದ ಬಗ್ಗೆ ಮತ್ತು ಅತಿವೃಷ್ಟಿ ಬಗ್ಗೆ ಚರ್ಚೆ ಮಾಡುವಂತದ್ದನ್ನ ಮಾಡ್ಲಿ ಅಂತ ಹೇಳಿ ನಾನು ಕೋರ್ತೀನಿ. ಮತ್ತು ನಾಗೇಂದ್ರ 3 ಜನರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗಿದೆ. ಆದ್ರೆ ಕೇವಲ ಇವರು ಜನಗಣತಿ ಮತ್ತು ರೆಂಟಾಚಾರ್ಜ್ ಮಾತ್ರ ಕೊಡ್ತಾರ, ಇವ್ರನ್ನ ನಾಗೇಂದ್ರ ಕೈ ಬಿಡ್ತಾರ ಸರ್ಕಾರ ಅಂತ ಆರೋಪ ಮಾಡ್ಯಾರ. ಅವ್ರು ಆರೋಪ ಮಾಡೋರು, ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ, ಅವ್ರು ಮಾತಾಡ್ತಕ್ಕಂಥ ಗಡಿಗಾರಿಕೆನೂ ಇಲ್ಲ. ಆರೋಪಕ್ಕೆ ಅದಕ್ಕೆ ಅರ್ಥ ಇರೋದು. ಒಂದ್ಸರಿ ಆರೋಪ ಮಾಡಿದ್ಮೇಲೆ ಆರೋಪ ಸಿದ್ಧ ಆದ್ಮೇಲೆ ಅದಕ್ಕೆ ಏನಾದ್ರೂ ಅರ್ಥ ಇರುತ್ತೆ. ಆರೋಪಕ್ಕೆ ಇನ್ನೂ ಯಾವುದೇ ಒಂದು ಸಿದ್ಧ ಆಗೇದೇ ಇಲ್ಲ ಮತ್ತು ಲೋಕಾಯುಕ್ತ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ, ಅವ್ರು ಅದರಲ್ಲಿ ಯಾವುದೇ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು.